ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲ? ಇವತ್ತು ನಾವು ಪರ್ಫೆಕ್ಟ್ ಆಗಿರುವ ಉಪ್ಮಾವನ್ನು ಹೇಗೆ ಮಾಡೋದಂತ ನೋಡುವ. ಬಿಡಿ ಬಿಡಿಯಾಗಿ ಹಾಗೂ ಕೆಲವೊಂದು ಟಿಪ್ಸ್ಗಳನ್ನು ನಾನು ಮಾಡುವಾಗ ಕೊಡ್ತಾ ರೆಸಿಪಿಯನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಅಲ್ಲದೆ ನೀವು ಮಾತ್ರ ನೋಡೋದಲ್ಲ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ವಿಡಿಯೋವನ್ನು ರೆಸಿಪಿಯನ್ನು ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಸ್, ರವೆ ಚೂಸ್ ಮಾಡ್ಕೊಳ್ಳುವಾಗ ನಾವು ಬಾಂಬೆ ರವನ್ನೇ ಚೂಸ್ ಮಾಡ್ಕೊಳ್ಬೇಕು. ಚಿರೋಟಿ ರವೆ ಅಲ್ಲ ನೋಡಿ, ಬಾಂಬೆ ರವೆ. ಚಿರೋಟಿ ರವೆ ಸ್ವಲ್ಪ ಅಂಟಂಟಾಗಿ ಉಪ್ಪಿಟ್ಟು ರೆಡಿ ಆಗ್ತದೆ ಅದರಿಂದ. ಹಾಗಾಗಿ ಬಾಂಬೆ ರವವನ್ನು 1 ಗ್ಲಾಸ್ನಷ್ಟು ತೊಗೊಂಡಿದ್ದೇನೆ. ಇಲ್ಲಿ ಬಿಸಿಯಾದ ಪ್ಯಾನಿಗೆ ಅರ್ಧ ಬೌಲ್ನಷ್ಟು ತುಪ್ಪ ಹಾಗೂ ಎಣ್ಣೆಯನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನು ಆ್ಯಡ್ ಮಾಡಿದೆ. 3/4 ಬೌಲ್ನಷ್ಟು ನೆಲಕಡಲೆ ಬೀಜವನ್ನು ಹುರ್ಕೊಳ್ಳುವ. ಸ್ವಲ್ಪ ಮಿಕ್ಸ್ ಮಾಡಿದ್ರಿಂದ ಎಣ್ಣೆ ಹಾಗೂ ತುಪ್ಪ ನೊರೆ ಬರ್ತದೆ, ಅಂದರೆ ನೆಲಕಡಲೆಯು ಎಣ್ಣೆಯನ್ನು ಬಿಟ್ಕೊಳ್ತದಲ್ಲ, ಹಾಗಾಗಿ ಅದು ಹುರಿದ ನಂತರ ತೆಗೆದಿಟ್ಟೆ. ಅದಕ್ಕೆ 1 ಮುಷ್ಟಿಯಷ್ಟು ಗೋಡಂಬಿಯನ್ನು ಹಾಕ್ಕೊಂಡು ಹೊರ್ಕೊಂಡೆ, ಅದನ್ನು ಸಹ ಹುರಿದ ನಂತರ ತೆಗೆದಿಡ್ತೇನೆ. ಅದೇ ಪ್ಯಾನಿಗೆ 1 ಟೇಬಲ್ ಸ್ಪೂನ್ನಷ್ಟು ಸಾಸಿವೆ ಕರೆಕ್ಟಾಗಿ ಚಟಪಟ ಅಂದ ತಕ್ಷಣ ಕಡಲೆಬೇಳೆ 2 ಟೇಬಲ್ ಸ್ಪೂನ್ ಉದ್ದಿನಬೇಳೆ ಹಾಗೂ 1 ಟೇಬಲ್ ಸ್ಪೂನ್ನಷ್ಟು ಜೀರಿಗೆಯನ್ನು ಹಾಕಿದೆ. ರವೆಯನ್ನು ನಾನು ಮೊದಲೇ ಹುರ್ಕೊಳ್ಳಿಲ್ಲ ನೋಡಿ. ಈ ಒಗ್ಗರಣೆ ಘಮ ಅಂತಿರಬೇಕಾದ್ರೆ ನಾನು ಅದಕ್ಕೆ ಕರಿಬೇವನ್ನು ಆ್ಯಡ್ ಮಾಡಿದೆ. ಅಡುಗೆ ಮನೆ ತುಂಬ ಘಮ ಅಂತಿದೆ. ಈಗ ತುಪ್ಪ ಫ್ಲೇವರ್ ಚೆನ್ನಾಗಿ ಬಿಡ್ತಾ ಇದೆ. 1 ಘಾಟಿ ಮೆಣಸನ್ನು ಕಟ್ ಮಾಡಿ ಹಾಕ್ಕೊಂಡೆ ಹಾಗೂ 1 ಗ್ಲಾಸ್ನಷ್ಟು ಬಾಂಬೆ ರವೆ. ಎಸ್, ಬಾಂಬೆ ರವವನ್ನು ಹುರ್ಕೊಳ್ಳುವಾಗ ಫ್ಲೇಮ್ ಮಾತ್ರ ಮೀಡಿಯಮ್ಮಲ್ಲೇ ಇರಲಿ. ಹೈಯಲ್ಲಿಟ್ಟರೆ ತಳ ಸೀದು ಹೋಗ್ತದೆ. ಅಷ್ಟೇ ಅಲ್ಲದೆ ಉಪ್ಪಿಟ್ಟನ್ನು ಮಾಡುವಾಗ ಆದಷ್ಟು ದಪ್ಪ ತಳದ ಪಾತ್ರವನ್ನು ಯೂಸ್ ಮಾಡಿಕೊಳ್ಬೇಕು. 1-2 ನಿಮಿಷ ಅದನ್ನು ಹುರಿದು ನಂತರ ಅದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಶುಂಠಿ, 1 ಈರುಳ್ಳಿ ಕಟ್ ಮಾಡಿದ್ದು, 1 ಮುಷ್ಟಿಯಷ್ಟು ಕ್ಯಾರೆಟ್, 2 ಟೇಬಲ್ ಸ್ಪೂನ್ ಬಟಾಣಿ, ಹಸಿ ಬಟಾಣಿಯನ್ನು ತೊಗೊಂಡಿದ್ದೇನೆ ಕೋಡಿದ್ದು, 2 ಕಾಯಿ ಮೆಣಸನ್ನು ಕಟ್ ಮಾಡಿ ಮಿಕ್ಸ್ ಮಾಡಿಕೊಂಡೆ. ಅರ್ಧದಷ್ಟು ರವೆ ಹುರಿದಿದೆ ಆಲ್ರೆಡಿ. ಈಗ ಇನ್ನೊಂದು ಸ್ವಲ್ಪ ಹುರ್ಕೊಳ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್. ಬಿಲೀವ್ ಮೀ, ತುಂಬಾ ಉದುರಾಗಿ ತಣ್ಣಗಾದ್ರ ಮೇಲೂ ತಿನ್ನುವಂತಹ ಅಮೇಝಿಂಗ್ ಆಗಿರುವ ಉಪ್ಮಾ ರೆಸಿಪಿ ಇದು. ಕರೆಕ್ಟಾಗಿ ಈಗ 3 ನಿಮಿಷಗಳಷ್ಟು ಕಾಲ ಹುರ್ಕೊಂಡಿದ್ದೇನೆ. ರವೆಯನ್ನು ಮೆಷರ್ ಮಾಡಿದ ಗ್ಲಾಸ್ನಲ್ಲಿಯೇ 3 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ನೋಡಿ. ತಣ್ಣಗಿನ ನೀರು, ಲ್ಯೂಕ್ ವಾಮ್ ವಾಟರ್, ಬಿಸಿ ಮಾಡಲಿಲ್ಲ. ಈಗ ಕುದಿಸ್ತಾ ಇದ್ದೇನೆ ಅಷ್ಟೇ. ರುಚಿಗೆ ಬೇಕಿದ್ದಷ್ಟು ಉಪ್ಪು ಹಾಗೂ 1 ಟೇಬಲ್ ಸ್ಪೂನ್ನಷ್ಟು ಸಕ್ಕರೆ ತುಂಬಾ ಇಂಪಾರ್ಟೆಂಟ್, ಸ್ಕಿಪ್ ಮಾಡ್ಕೊಳ್ಬೇಡಿ. ಮುಚ್ಚಳವನ್ನು ಮುಚ್ಚಿ ನೀರು ಆರುವವರೆಗೆ ಇದನ್ನು ಬೇಯಿಸ್ಕೊಳ್ಳುವ. ಅಂದರೆ 2-3 ನಿಮಿಷ ಬೇಕು. ಈಗ ಪರ್ಫೆಕ್ಟಾಗಿ ತರಕಾರಿಯು ಕುಕ್ ಆಗಿದೆ, ರವೆಯು ಬೆಂದಿದೆ. ಫ್ಲೇಮನ್ನು ಆಫ್ ಮಾಡಿಕೊಂಡು ಲಿಂಬು ಹಣ್ಣನ್ನು ಹಾಕ್ಕೊಳ್ಳಿ. ಫ್ಲೇಮ್ ಆಫ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮೇಲಿನಿಂದ ಹುರಿದಿಟ್ಟಂತಹ ನೆಲಕಡಲೆ ಬೀಜ ಹಾಗೂ ಗೋಡಂಬಿಯನ್ನು ಹಾಕ್ಕೊಂಡು ಒಂದು ಸಣ್ಣಗೆ ಮಿಕ್ಸ್ ಕೊಡ್ತಾ ಇದ್ದೇನೆ. ಎಸ್, ಬಿಸಿಯಾಗಿ ಉಪ್ಪಿಟ್ಟು ರೆಡಿಯಾಗಿದೆ ಅಲ್ಲ, ಉದ್ರಾಗಿ ರೆಡಿ ಆಗ್ತದೆ. ಸ್ವಲ್ಪ ಆರಲಿಕ್ಕೆ ಬಿಡಿ. 1-2 ನಿಮಿಷ ಇದನ್ನು ಮುಚ್ಚಳ ಮುಚ್ಚಿ ಹಾಗೆ ಇಟ್ಬಿಡುವ. ಆಮೇಲೆ ಸರ್ವ್ ಮಾಡ್ಕೊಳ್ಳಿ. ಮೇಲಿನಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ತಾ ಇದ್ದೇನೆ. ಎಸ್, ಘಮಿಸುವ ಉದುರಾದ ಪರ್ಫೆಕ್ಟ್ ಆದ ಉಪ್ಮಾ ನಿಮ್ಮ ಅರ್ಜೆಂಟಿನ ಬೆಳಗ್ಗೆಗೆ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.